28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯವನ್ನ ಪ್ರಜಾಪ್ರಭು ಬರೆದಾಗಿದೆ. ಮತದಾನ ಪ್ರಕ್ರಿಯೆ ಅಂತ್ಯವಾಗಿದೆ. ಇನ್ನುಳಿದ 14 ಕ್ಷೇತ್ರಗಳಲ್ಲಿ ಈ ಕ್ಷಣದಿಂದ ಅಬ್ಬರದ ಪ್ರಚಾರ ಶುರುವಾಗುತ್ತೆ. ಮತದಾನ ಪ್ರಕ್ರಿಯೆ ಕೆಲವೆಡೆ ನೀರಸ, ಕೆಲವೊಂದು ಕಡೆ ಕಳೆದ ಬಾರಿಗಿಂತ ಉತ್ತಮ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದು ಬಿಗ್ ಬ್ರೇಕಿಂಗ್ ಇದೆ. ಮೊದಲನೇದಾಗಿ ಅತಿಥಿಗಳನ್ನ ಬರ್ಮಾಡ್ಕೊಳ್ಳೋಣ. ಅದಾದ್ಮೇಲೆ ಅದೇನದು ಬಿಗ್ ಬ್ರೇಕಿಂಗ್, ಬಹಳ ಇಂಟ್ರೆಸ್ಟಿಂಗ್ ಇದೆ. ಕಾಯ್ತಾ ಇರಿ. ಯಾರ್ಯಾರು ಇದ್ದಾರೆ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಅದನ್ನ ನಾವು ನೋಡ್ಬಿಡೋಣ. ಸ್ಮಿತಾ ಅವರೇ, ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಮ್ಮ ಪ್ಯಾನಲ್ ಇರೋರಿಗೆ ಏನಿದೆ ನಿಮ್ಮ ಕೈಯಲ್ಲಿ FIR ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಮಾತಾಡೋಣ ಅದ್ರ ಬಗ್ಗೆ. ಸಂಕೀರ್ತ್ BJP ವಕ್ತಾರರು, ರಾಜು ಗೌಡ್ರು JDS ವಕ್ತಾರರು, ನಟರಾಜ್ ಗೌಡ್ರು ಕಾಂಗ್ರೆಸ್ ಅಫಿಷಿಯಲ್ ಡೆಬ್ಯೂ ಕಾಂಗ್ರೆಸ್ ವಕ್ತಾರರು. ವೆಲ್ಕಮ್ ನಟರಾಜ್ ಗೌಡ್ರೆ. ನಿನ್ನೆ ನೀವು ಬರಬೇಕಿತ್ತು, ಬರಲಿಲ್ಲ ನೀವು. ನಾವು ನಿನ್ನೆ ನಿಮಗೆ ಆರತಿ ಮಾಡೋಣ ಅಂತಿದ್ರಿ. ಬಟ್ ಏನಪ್ಪಾ ಅಂತಾರೆ, ನೀತಿ ಸಂಹಿತೆ ಈಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಜಾರಿ ಇದೆಯಲ್ಲ, ಅದಕ್ಕೆ ನಾವು ಅವಾಯ್ಡ್ ಮಾಡಲೇಬೇಕು. ಓಕೆ 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 ಸ್ವಾಗತ ಮಾಡೋಕೆ ಅಷ್ಟೇ. ಫಸ್ಟ್ ಟೈಮ್ ಅಲ್ವಾ? ನೀವು ಫಸ್ಟ್ ಟೈಮ್ ಬಂದಾಗ ಕೇಕ್ ಕಟ್ ಮಾಡಿದ್ವಿ. ಓಕೆ, ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡರು, ಬದ್ರುದ್ದೀನ್ ಅವರು ಹಿರಿಯ ಪತ್ರಕರ್ತರು. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ. ಸ್ಮಿತಾ ಅವರೇ, ಸ್ಟಾರ್ಟ್ ಮಾಡೋಣ. ಓಕೆ, ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಯಾರೇ ಮಾಡಿದ್ರೂ ಕೂಡ ಅವರ ವಿರುದ್ಧವಾಗಿ ಕಠಿಣವಾದ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಅದು ಸಹಜ ಪ್ರಕ್ರಿಯೆ ಕೂಡ. ಇವತ್ತು ಮತದಾನ ಮುಗಿದಿರುವ ಒಂದು ಕ್ಷೇತ್ರದ ಹಾಲಿ ಅಭ್ಯರ್ಥಿಯ ವಿರುದ್ಧವಾಗಿ FIR ಆಗಿದೆ. ಅದರ ಕುರಿತಾದ ಒಂದು ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ವಿರುದ್ಧ ದಾಖಲಾಗಿದೆ FIR. ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ದೂರು ದಾಖಲಾಗಿದೆ. ಚುನಾವಣಾ ಅಕ್ರಮದ ಆರೋಪದ ಅಡಿಯಲ್ಲಿ ದೂರು ದಾಖಲಾಗಿರೋದು. ಚಿಕ್ಕ ಪುಟ್ಟ ಅಕ್ರಮ ಅಲ್ಲ, ಬಂದಿರುವ ಆರೋಪ ಅತ್ಯಂತ ಗಂಭೀರವಾಗಿರೋದು. ಅಕ್ರಮವಾಗಿ ಹಣ ಸಂಗ್ರಹ, ಸಾಗಾಣೆ ವಿಚಾರ ಕಳೆದ ಕೆಲ ದಿನಗಳ ಹಿಂದಷ್ಟೇ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. 4.8 ಕೋಟಿ ರೂಪಾಯಿ ಹಣವನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜಪ್ತಿ ಮಾಡಲಾಗಿತ್ತು. ಅದರ ಮೂಲ ಡಾಕ್ಟರ್ ಕೆ ಸುಧಾಕರ್. ಪ್ರಶ್ನೆ, ಕ್ವೆಶ್ಚನ್ ಮಾರ್ಕ್. ಯಾಕಂತಂದ್ರೆ ದಾಖಲಾಗಿರುವ FIR ನಲ್ಲಿ ಇರೋದು ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು. ಅದರಲ್ಲೂ IAS ಅಧಿಕಾರಿ ಮುನೀಶ್ ಮುದ್ಗಿಲ್ ಅವರಿಗೆ ಸುಧಾಕರ್ ಅನ್ನೋ ಹೆಸರಿನ ನಂಬರ್ನಿಂದ ವಾಟ್ಸ್ಆಪ್ ಕರೆ ಬಂದಿದೆ, 3 ಸಂದೇಶ ಬಂದಿದೆ. ಹಣ ಜಪ್ತಿ ಆಗ್ತಾ ಇದ್ದ ಹಾಗೇನೆ ಪ್ಲೀಸ್ ಹೆಲ್ಪ್ ಅನ್ನೋ ಸಂದೇಶ, ಅದರ ಜೊತೆಗೆ ಕೈ ಮುಗಿದ ಇಮೋಜಿ ಈ ರೀತಿಯಾಗಿ ಬಂದಿದೆ. ಇದನ್ನ ನೀವು ತನಿಖೆ ನಡೆಸಿ ಅಂತ ಹೇಳಿ ಮುನೀಶ್ ಮುದ್ಗಲ್ ಅವರು ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಚುನಾವಣಾ ಅಧಿಕಾರಿಗಳು ಪ್ರಾಥಮಿಕ ಹಂತದ ತನಿಖೆಯನ್ನ ನಡೆಸಿದ್ದಾರೆ. ದೂರು ದಾಖಲಾಗಿದೆ. ಇದೀಗ FIR ನಲ್ಲಿ ಇರೋದು ಹೆಸರು ಬಿಜೆಪಿಯ ಅಭ್ಯರ್ಥಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರ ಹೆಸರು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, FIR ನಲ್ಲಿ ಇರ್ತಕ್ಕಂಥ ಹೆಸರಿದು. ಹಣ ಅವರದ್ದೇನಾ? ಕ್ವೆಶ್ಚನ್ ಮಾರ್ಕ್. ತನಿಖೆ ಪ್ರಗತಿಯಲ್ಲಿದೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಇದನ್ನ ಬಹಳ ಸೂಕ್ಷ್ಮವಾಗಿ 10 ಬಾರಿ FIR ಅನ್ನ ಓದಿ ಅದಾದ ನಂತರದಲ್ಲಿ ಅಲ್ಲಿರುವ ಹೆಸರು, FIR ನಲ್ಲಿರುವ ಹೆಸರು ಬಿಜೆಪಿಯ ಅಭ್ಯರ್ಥಿ ಸುಧಾಕರ್ ಅನ್ನೋದು ಕನ್ಫರ್ಮ್ ಆದ ನಂತರದಲ್ಲೇ ಈ ಸುದ್ದಿಯನ್ನ ಪ್ರಸಾರ ಮಾಡ್ಲಿಕ್ಕೆ ನಾವು ತಯಾರಾದ್ವಿ. ಓಕೆ, ಎರಡು ಈಗ ನನ್ನ ಹತ್ರ ಡಾಕ್ಯುಮೆಂಟ್ ಇರೋದು. ಒಂದು FIR ಅಲ್ಲಿ ಅದು ಡೈರೆಕ್ಟಾಗಿ ಡಾಕ್ಟರ್ ಸುಧಾಕರ್ BJP MP ಕ್ಯಾಂಡಿಡೇಟ್ ಅಂತ ಹಾಕಿದ್ದಾರೆ, ಅದು ನನ್ನ ಕೈಯಲ್ಲಿದೆ. ಎರಡನೇದು ಈ ಕಂಪ್ಲೇಂಟ್ ಕಾಪಿ ಇದೆಯಲ್ಲ, ಕಂಪ್ಲೇಂಟ್ ಕಾಪಿಯಲ್ಲಿ ಮುನೀಶ್ ಮುದ್ಗಿಲ್ ಅವರ ಕಾನ್ವರ್ಸೇಷನ್ ಡೀಟೇಲ್ಸ್ ಇದೆ. ಅವ್ರು ಹೇಳ್ತಿರೋದು ಆಸ್ ಪರ್ ಕ್ಲೇಮ್ ಇದು ಡಾಕ್ಟರ್ ಸುಧಾಕರ ನಮಗೆ ಗೊತ್ತಿಲ್ಲ. FIR ಅಲ್ಲಿ ಡಾಕ್ಟರ್ ಸುಧಾಕರ್ ಅಂತ ಮೆನ್ಷನ್ ಇದೆ. ಕಂಪ್ಲೇಂಟ್ ಕಾಪಿಯಲ್ಲಿರೋದು ಮಾದವರ ಗೋವಿಂದಪ್ಪ IT ಟೀಮ್ ಫಸ್ಟ್ ಮೆಸೇಜ್ ಬಂದಿದ್ದು. ಎರಡನೇ ಮೆಸೇಜು 2 ಗಂಟೆ 7 ನಿಮಿಷಕ್ಕೆ, ಪ್ಲೀಸ್ ಹೆಲ್ಪ್, ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು, ರಿಗಾರ್ಡ್ಸ್. ಥರ್ಡ್, ಫೋಲ್ಡೆಡ್ ಹ್ಯಾಂಡ್ಸ್ ಲೋಗೋ. ನಮಗೆ ಗೊತ್ತಿಲ್ಲ ಇದು ಯಾರು ಕಳಿಸಿದ್ದು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಹೇಳಿರೋದು ಕಂಪ್ಲೇಂಟ್ ಹಾಕಿದ್ರು ಈ ಥರ ಒಂದು ನಂಬರಿಂದ ಬಂದಿದೆ ಮೆಸೇಜ್ ಅಂತ. ನಾಗೇಂದ್ರ ಹತ್ರ ಡೀಟೇಲ್ಸ್ ಇದೆ. ನಾಗೇಂದ್ರ, ಏನು ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಸ್ವಲ್ಪ ಹೇಳಿ ನಾಗೇಂದ್ರ. ಕೇಳಿಸ್ತಿದ್ಯಾ? ಕನೆಕ್ಟೆಡ್ ಇದ್ದಾನ ನಾಗೇಂದ್ರ? ಫ್ರೇಮ್ ಸರಿ ಮಾಡಿ ಅಂತ ಹೇಳಿ ಅವ್ರಿಗೆ. ಎಸ್ ನಿರಂಜನ್ ನೋಡಿ, ನಿನ್ನೆ
ಹೇಳಿ ಹೇಳಿ ಮಾತಾಡಿ. ನಿನ್ನೆ ರಾತ್ರಿ ನಡೆದಿರುವಂಥ ಇನ್ಸಿಡೆಂಟ್ ಇದು ನೋಡಿ. ಯಲಹಂಕ ಭಾಗದಲ್ಲಿ ನಡೆದಿರುವಂಥ ಘಟನೆ. ಒಂದು ನಂಬರಿಂದ ಮನೀಶ್ ಮೋದ್ಗಿಲ್ ಅವರಿಗೆ ಒಂದು ಕರೆ ಬರುತ್ತೆ. ಆ ನಂಬರ್ 810569. ನಂಬರ್ ಹೇಳಕ್ಕಾಗಲ್ಲ. ನೀವು ಫುಲ್ಲು ಫಸ್ಟ್ ಲಾಸ್ಟ್ ಡಿಜಿಟ್ ಹೇಳಿ ಸಾಕು. ಒಫಿಷಿಯಲ್ ಆಗೋದು ಹೇಳಂಗಿಲ್ಲ. FIR ಅಲ್ಲಿ ಅವರು ಆ FIR ಅಲ್ಲಿ ಇರುವಂತ ನಂಬರ್ನ ಪ್ರಕಾರ ತುಂಬಾ ಜನ ಇದ್ದಾರೆ. ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಒಂದು ಅವ್ರಿಗೆ ಕರೆ ಮಾಡಿ ತಿಳಿಸ್ತಾರೆ. ತಕ್ಷಣ ಎಚ್ಚೆತ್ಕೊಳ್ಳುವಂತಹ ಮನೀಶ್ ಮೋದ್ಗಿಲ್ ಅವರು ಸ್ಥಳೀಯ ನೋಡಲ್ ಅಧಿಕಾರಿಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ಥರದ ಒಂದು ನಂಬರಿಂದ ಇಂಥ ಒಂದು ಜಾಗದಲ್ಲಿ 10 ಕೋಟಿ ರೂಪಾಯಿ ಸಂಗ್ರಹಣೆ ಮಾಡಿ ಇಡಲಾಗಿದೆಯಂತೆ. ತಕ್ಷಣ ಸ್ಥಳಕ್ಕೆ ತೆರಳಿ ಭೇಟಿ ಕೊಟ್ಟು ಅಲ್ಲಿ ಸರ್ಚ್ ಮಾಡಿ ಅಂತಂದಾಗ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ನೋಡಲ್ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಸುಮಾರು 5 ಕೋಟಿ ಹತ್ರ ನಗದು ಹಣ ಸಿಗುತ್ತೆ. ಅದರ ಬಗ್ಗೆ ಮನೀಶ್ ಮೋದ್ಗಿಲ್ ಅವ್ರಿಗೆ ನೋಡಲ್ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಸಿಗ್ತಾ ಇದ್ದಂತೆ ಆ ಹಣ ಎಲ್ಲಿಂದ ಬಂದಿದ್ದು, ಯಾರದ್ದು, ಎತ್ತ ಅಂತೇಳಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಒಂದು ನಂಬರಿಂದ ಕಾಲ್ ಬರುತ್ತೆ. ಆ ನಂಬರ್ ಡಾಕ್ಟರ್ ಸುಧಾಕರ್ ಅಂತ ಹೇಳಲಾಗುತ್ತೆ. ಅದು ಯಾವುದೇ ಕಾರಣಕ್ಕೂ ಕೂಡ ಸೀಸ್ ಆಗೋದು ಬೇಡ, ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ ಒಂದು ನಂಬರಿಂದ ಕರೆ ಬಂದಿತ್ತು ಅಂತೇಳಿ. ಜೊತೆಗೆ 10 ನಿಮಿಷದ ಬಳಿಕ ಒಂದು ಮೆಸೇಜ್ ಕೂಡ ಮಾಡಲಾಗುತ್ತೆ. ಆ ಮೆಸೇಜನ್ನು ಇಟ್ಟುಕೊಂಡು ಆ ಸ್ಕ್ರೀನ್ಶಾಟ್ ಸಮೇತವಾಗಿ ಮನೀಶ್ ಮೋದ್ಗಿಲ್ ಅವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ತೆರಳಿ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಥರ ಕಂಪ್ಲೇಂಟನ್ನು ಕೊಡಿದ್ರು. ಈ ಥರ ಒಂದು ಹೆಸರಲ್ಲಿ ಡಾಕ್ಟರ್ ಸುಧಾಕರ್ ಅನ್ನೋರ ಹೆಸರಲ್ಲಿ ಈ ನಂಬರಿಂದ ನನಗೆ ಈ ಥರ ಒಂದು ಮೆಸೇಜ್ ಬಂದಿದೆ, ಹಾಗಾಗಿ ನೀವು ದೂರನ್ನು ದಾಖಲಿಸ್ಕೊಳ್ಬೇಕು ಅಂತೇಳಿ ಅವರು ದೂರನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಇಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು. ನಿಮಿಷ ರೀ, ನಮ್ಮ ಟೀಮಿಗೆ ಹೇಳ್ತಿದ್ದೀನಿ ನಾವು ಟ್ರೈ ಮಾಡ್ಬೋದಾ ನಮ್ಮ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್ ಮತ್ತು ನಮ್ಮ ಡೆಸ್ಕಿಂದ ಒಂದು ಕೆಲಸ ಮಾಡೋಣ. ಮುನೀಶ್ ಮುದ್ಗಿಲ್ ಅವ್ರಿಗೂ ಡಯಲ್ ಮಾಡಿ, ಫೋನ್ ಮಾಡಿ, ನನಗೆ ಗೊತ್ತಿಲ್ಲ ಅವ್ರು ಮಾತಾಡ್ತಾರ ಅಂತ, ಅವ್ರು ಡ್ಯೂಟಿಯಲ್ಲಿ ಇರ್ಬೋದು. ನೀವು ಡಾಕ್ಟರ್ ಸುಧಾಕರ್ಗೂ ಡಯಲ್ ಮಾಡಿ, ಯಾಕಂದರೆ ಅವ್ರ ವರ್ಷನ್ನು ನಾವು ತಗೊಳ್ಳೇಬೇಕಾಗುತ್ತೆ ಆನ್ ರೆಕಾರ್ಡ್. ಯಾಕಂದರೆ ಇದು ನಾವು ಏನು ಮಾಡ್ತಿದ್ದೀರೋ ಇವತ್ತು, ಏನು ಮಾತಾಡ್ತಿದ್ದೀರೋ ಇದೆ, ಇಟ್ಸ್ ಆಲ್ ಆನ್ ರೆಕಾರ್ಡ್. FIR ಇದೆ, ಕಂಪ್ಲೇಂಟ್ ಕಾಪಿ ಇದೆ, ಕೈಯಲ್ಲಿದೆ. ಅದಕ್ಕೆ ನಾವು ಸ್ಟೋರಿ ನಮ್ಮ ಕರ್ತವ್ಯ ಹೇಳೋದು. ಬೈ ದ ವೇ DK ಶಿವಕುಮಾರ್ ಅವ್ರ ಮೇಲೂ ಒಂದು FIR ಆಗಿದೆ ಇವಾಗ ತಾನೆ, ಅದ್ರ ಬಗ್ಗೆನೂ ಡೀಟೇಲ್ಸ್ ಇದೆ ನಮ್ಮ ಹತ್ರ. ಬಟ್ ಫಸ್ಟ್ ನಾಗೇಂದ್ರ ಕಂಟಿನ್ಯೂ ಮಾಡು. ನಾನು ಡೆಸ್ಕ್ಗೆ ಒಂದು ಹೇಳ್ತೇನೆ, ಡೆಸ್ಕು ಮತ್ತು PCRಗೆ ನಮ್ಮ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್ಗೆ ಹೇಳ್ತಾ ಇದ್ದೀನಿ. ಡಯಲ್ ಮಾಡಿ, ಡಾಕ್ಟರ್ ಸುಧಾಕರ್ನ ಡಯಲ್ ಮಾಡಿ, ಅವ್ರ ರಿಯಾಕ್ಷನ್ ತಗೊಳ್ಳೋಣ. ಮುನೀಶ್ ಮುದ್ಗಿಲ್ ನಂಬರ್ನು ಟ್ರೈ ಮಾಡಿ ಪ್ಲೀಸ್. ನಾಗೇಂದ್ರ ಕಂಟಿನ್ಯೂ. ಅವರು ತಕ್ಷಣ ಮನೀಶ್ ಮೋದ್ಗಿಲ್ ಅವರು ಕಂಪ್ಲೇಂಟನ್ನು ಕೊಡೋ ಉದ್ದೇಶ ಏನಾಗಿತ್ತು ಅಂತಂದರೆ, ಇದು ಆದಾಯ ತೆರಿಗೆ ಅಧಿಕಾರಿಗಳು ಬರ್ತಾರೆ, ಡಾಕ್ಯುಮೆಂಟನ್ನು ನೋಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಡ್ರಾ ಮಾಡ್ಕೊಂಡು ತಗೊಂಬಂದು ಇಟ್ಟಿದ್ದೀವಿ ಅಂತ ಹೇಳಿದಾಗ ಅವರ ಕರ್ತವ್ಯ ಮುಗ್ದೋಗುತ್ತೆ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಯಾವ ಕಾರಣಕ್ಕೋಸ್ಕರ ಇವರು ಸಂಗ್ರಹಿಸಿ ಇಟ್ಟುಕೊಂಡಿದ್ರು, ಅದೊಂದೇ ಸೀಟಲ್ಲ ಎಲ್ಲಿ ಹಣ ಹಂಚ್ತಿರೋದು. ಇನ್ನು ಅಷ್ಟು ಬ್ರೇಕಿಂಗ್ ನ್ಯೂಸ್ ಇದೆ ಇಲ್ಲಿ ಈ ಬುಲೆಟಿನ್ ಅಲ್ಲಿ. ನಿಮಿಷ ಇರಿ, ಫಸ್ಟ್ ಒಂದು ರಿಯಾಕ್ಷನ್ ತಗೋಣ ಒಂದು ರೌಂಡು.